ಮುಲ್ಕಿ ರೈಲ್ವೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಸುಮಾರು 1.42 ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿಗೊಳ್ಳಲಿದ್ದು, ಇದರ ಪೂರ್ವಭಾವಿಯಾಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ಜಿಲ್ಲೆಯ ಸಂಸದ ಬ್ರಿಜೇಶ್ ಚೌಟ ಮತ್ತು ಮುಲ್ಕಿ ಮೂಡಬಿದಿರೆ ಶಾಸಕ ಉಮಾನಾಥ ಕೋಟ್ಯಾನ್ ಉಪಸ್ಥಿತಿಯಲ್ಲಿ ನಡೆಯಿತು. ಈ ಸಂದರ್ಭ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟ ಅವರು, ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆ ಜೊತೆ ವಿಲೀನಗೊಳಿಸಲು ಪ್ರಯತ್ನಿಸುತ್ತಿದ್ದು, ಇದರಿಂದ ಕರಾವಳಿ ಕ್ಷೇತ್ರದ ಅಭಿವೃದ್ಧಿಯಾಗಲಿದೆ. ಮಂಗಳೂರು ಉಡುಪಿಯ ನಡುವೆ ಸುರತ್ಕಲ್ ಹಾಗೂ ಮುಲ್ಕಿ ಪ್ರಧಾನ ರೈಲ್ವೆ ನಿಲ್ದಾಣಗಳಾಗಿದ್ದು, ಅಭಿವೃದ್ಧಿಯಾದರೆ ಮಂಗಳೂರಿಗೆ ಒತ್ತಡ ಕಡಿಮೆಯಾಗಲಿದೆ. ಕಾಮಗಾರಿಯನ್ನು ಮುಂದಿನ 4 ತಿಂಗಳೊಳಗೆ ಪೂರ್ತಿಗೊಳಿಸಿ ಅಭಿವೃದ್ಧಿಗೆ ಬೆಂಬಲ ನೀಡಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದರು. ಇದು ಕರಾವಳಿಯ ಪ್ರಮುಖ ಸ್ಟೇಷನ್ ನಮ್ಮ ಜಿಲ್ಲೆಯ, ವಿಶೇಷವಾಗಿ ಉತ್ತರದ ಕಡೆಯಿಂದ ಹೋಗುವಂತ ಪ್ರಯಾಣಿಕರು ಮತ್ತು ಬೆಂಗಳೂರು ಕಡೆಯಿಂದ ಉತ್ತರದ ಹೋಗಬೇಕಾದ್ರೆ ಈ 2 ಸ್ಟೇಷನ್ಗಳು ಅಭಿವೃದ್ಧಿ ಆದರೆ ಮಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಆಗ್ತದೆ. ಮಂಗಳೂರು ಜಂಕ್ಷನ್ ಹೋಗುವಂತ ಒತ್ತಡ ಕಡಿಮೆ ಆಗ್ತದೆ. ಸಹಜವಾಗಿ ಮುಲ್ಕಿ ಮತ್ತು ಎಲ್ಲ ಭಾಗಗಳಿಂದ ಮುಲ್ಕಿ ಮೂಡುಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ, ಹಳೆಯಂಗಡಿ ಹಾಗೂ ಪಡುಪಣಂಬೂರು ಮಧ್ಯೆ ಕೊಂಕಣ ರೈಲ್ವೆ ಫ್ಲೈಓವರ್ ನಿರ್ಮಾಣ ಕಾರ್ಯಕ್ಕೆ ಸ್ಥಳ ಪರಿಶೀಲನೆ ನಡೆಸಿದ್ದು, ಕೂಡಲೇ ಕಾಮಗಾರಿಗೆ ಚಾಲನೆ ನೀಡಬೇಕು ಹಾಗೂ ಈಗಾಗಲೇ 80 ಲಕ್ಷ ವೆಚ್ಚದಲ್ಲಿ ಕೆಂಚನಕೆರೆಯಿಂದ ಮುಲ್ಕಿಯ ಕೆಎಸ್ ರಾವ್ ನಗರದ ಕೋರ್ದಬ್ಬು ದೇವಸ್ಥಾನದವರೆಗೆ ರಸ್ತೆ ದುರಸ್ತಿಗೆ ಅನುದಾನ ನೀಡಲಾಗಿದ್ದು, ರೈಲ್ವೆ ಇಲಾಖೆ ಯಾವುದೇ ತಕರಾರು ಮಾಡದೆ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಕಾಮಗಾರಿಗಳಿಗೆ ಅವರ ಪ್ರಯತ್ನದಿಂದ ಇವತ್ತು ಅನುದಾನ ಬಂದು ಇವತ್ತು ಶಂಕುಸ್ಥಾಪನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಯಾಕಂತ ಹೇಳಿದ್ರೆ ಸಂಸದರು ನಮ್ಮ ಜೊತೆ ಇದ್ದಾರೆ, ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಸಂಸದರೆಲ್ಲ ಹೇಳಿದ್ರು, ನಮ್ಮ ಲೋಕಲ್ ಸಮಸ್ಯೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತ ಹೇಳಿದ್ರೆ ನಮ್ಮ ಹಳೆಯಂಗಡಿ ಪಡುಪನಂಬೂರಿಗೆ ಒಂದು ಕ್ರಾಸಿಂಗ್, ಅದರ ಬಗ್ಗೆ ಈಗಾಗಲೇ 2-3 ಸಲ ಪ್ಲಾನ್ ಅದು ಇದೆಲ್ಲ ಆಗಿ ಎಸ್ಟಿಮೇಟ್ ಎಲ್ಲ ಆಗಿದೆ. ಅದನ್ನೊಂದು ಮಾನ್ಯ ಸಂಸದರು ಸಹ ಅದನ್ನು ಗಮನಕ್ಕೆ ತೆಗೆದುಕೊಳ್ಬೇಕು. 2 ಕಡೆಗೆ ಆಗ್ತದೆ, ಹಳೆಯಂಗಡಿಗೆ ಆಗ್ತದೆ, ನಡುವಿನಲ್ಲಿ ರೀತಿ ಮಾಡುವಂತೆಲ್ಲ ಪ್ಲಾನ್ ಆಗಿದೆ. ಅದಕ್ಕೆ ಬೇಕಾದಂತ ರೆವಿನ್ಯೂ ಸ್ಥಳಗಳನ್ನು ಸಹ ಗುರುತಿಸಿದ್ದಾರೆ. ಅದನ್ನು ಏನೇನು ಬೇಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಮುಂದಕ್ಕೆ ಅದನ್ನು ಸಂಸದರು ಅಧಿಕಾರಿಗಳ. ಈ ಸಂದರ್ಭ ಕೊಂಕಣ ರೈಲ್ವೆ ರೀಜನಲ್ ಮ್ಯಾನೇಜರ್ ಆಶಾ ಶೆಟ್ಟಿ, ಪಿಆರ್ಒ ಸುಧಾ ಕೃಷ್ಣಮೂರ್ತಿ, ಮುಲ್ಕಿ ನಗರ ಪಂಚಾಯತ್ ಅಧ್ಯಕ್ಷ ಸತೀಶ್ ಅಂಚನ್, ಕಿಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಕಾಸ್ ಶೆಟ್ಟಿ, ಉದ್ಯಮಿ ಅರವಿಂದ್ ಪೂಂಜಾ, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸುನಿಲ್ ಆಳ್ವಾ ಮುಲ್ಕಿ, ಬಿಜೆಪಿ ನಾಯಕ ಸತೀಶ್ ಭಟ್ ಕೊಳುವೈಲು, ದಿನೇಶ್ ಪುತ್ರನ್ ಬಳ್ಕುಂಜೆ, ರಂಗನಾಥ ಶೆಟ್ಟಿ ಮುಲ್ಕಿ, ವಿನೋದ್ ಸಾಲ್ಯಾನ್ ಬೆಳ್ಳಯಾರು, ಶಾಂತಿಪ್ರಸಾದ್ ಹೆಗ್ಡೆ ಮೂಡುಬಿದ್ರೆ ಹಾಗೂ ವಿವಿಧ ಪಂಚಾಯತ್ಗಳ ಅಧ್ಯಕ್ಷರು, ಕಾರು ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ರೋಷನ್, ವಿ4 ನ್ಯೂಸ್, ಕಿನ್ನಿಗೋಳಿ.